ಎಷ್ಟು ಖುಷಿಯಲ್ಲಿ ಆಟ ಆಡ್ತಾರೆ ನೋಡಿ. ಅವರ ಲೈಫ್ ಎಷ್ಟು ಕಷ್ಟ ಇದೆ, ನಾಳೆ ಏನಂತ ಅವರಿಗೆ ಗೊತ್ತಿಲ್ಲ ಪಾಪ. ಅವರಿರುವ ಡ್ರೈನಿನ ಹಿಂದೆ ಬಿಲ್ಡಿಂಗ್ ಹೊಡಿತಿದ್ದಾರೆ. ಅದು ಹೊಡೆಯುವಾಗ ಡ್ರೈನದು ಕಲ್ಲೆಲ್ಲ ಒಡೆದು ಹೋಗ್ತದೆ ಪಾಪ, ಅವರಿಗೆ ಗೊತ್ತಿಲ್ಲ. ಸ್ವಲ್ಪ ಫ್ರೆಂಡ್ಲಿ ಆಗ್ತಿದ್ರೆ ನನ್ನ ಮನೆ ತಗೊಂಡು ಹೋಗ್ತಿದ್ದೆ. ಇದ್ದದ್ರಲ್ಲಿ ಖುಷಿ ಪಡ್ತಾರೆ ನೋಡಿ. ನಾಳೆದು ಏನಂತ ಗೊತ್ತಿಲ್ಲ, ಪ್ರೆಸೆಂಟ್ ಮೂಮೆಂಟಲ್ಲಿ ಇದ್ದಾರೆ. ದೇ ಆರ್ ಎಂಜಾಯಿಂಗ್ ಪ್ರೆಸೆಂಟ್ ಮೂಮೆಂಟ್. ದೇ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಟುಮಾರೋ. ಟುಮಾರೋ ಇಸ್ ವೆರಿ ಬ್ಯಾಡ್ ಫಾರ್ ದೆಮ್. ತುಂಬ ಕಷ್ಟ ಇದೆ ನಾಳೆ. ನನಗೆ ಅದಕ್ಕೆ ಐ ಸ್ಟಾರ್ಟೆಡ್ ಗಿವಿಂಗ್ ದಮ್ ಲಾಟ್ ಆಫ್ ಟ್ರೀಟ್ಸ್. ತುಂಬ ಟ್ರೀಟ್ಸ್ ಅಂದರೆ ಇವಾಗ ಕೊಡ್ತೇನೆ ಅವರಿಗೆ ಟ್ರೀಟ್ಸ್. ಆದಷ್ಟು ಟ್ರೀಟ್ಸ್ ತಿಂದ್ಕೊಡ್ತೇನೆ. ನನ್ನ ಹತ್ರ ಎಷ್ಟು ಖುಷಿಯಲ್ಲಿ ಇಡ್ಲಿಕ್ಕೆ ಆಗ್ತದೆ ಅಷ್ಟು ಖುಷಿಯಲ್ಲಿ ಇಡ್ತೇನೆ. ಸ್ವಲ್ಪ ಆದರೂ ಫ್ರೆಂಡ್ಲಿ ಇದ್ದರೆ ಮನೆ ತಗೊಂಡು ಹೋಗ್ತಿದ್ದೆ. ಬಾ ಮಗ, ಬಾಡು ರಜ್ಜ, ಮಮ್ಮ ತಿನ್ನಿ, ಇಲ್ಲಿ ನೋಡಿ ಮಮ್ಮ, ಬಾ. ಫ್ರೆಂಡ್ಲಿನೇ ಇಲ್ಲ. ಜನರು ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಹೇಳಿದರೆ, 1 ತಿಂಗಳದ್ದು ಮರಿಗೆ ಟಾರ್ಚರ್ ಕೊಟ್ಟಿದ್ದಾರೆ. ಪಾಪದ ಮಕ್ಕಳು. ಅದ್ರಲ್ಲಿ ಸಹ ನೋಡಿ 5 ಮಾತ್ರ ಬಂದಿದೆ, ಇನ್ನೂ 2 ಬರಲಿಲ್ಲ. ಒಂದಂತೂ ಬರೋದೇ ಇಲ್ಲ, ಇವರೇ ಓಡಿಸ್ತಾರೆ. ಇನ್ನೊಂದು ಸಹ ಬರ್ತಾ ಇಲ್ಲ, ಅದಕ್ಕೂ ಹೆದರಿಕೆ. ಅವರಿಗೋಸ್ಕರ ನಾನು ನಿಲ್ಲೋದು, ಯಾಕಂದರೆ ಅಟ್ಲೀಸ್ಟ್ ನಾನಿರೋ ತನಕ ಆಟ ಆಡ್ತಾರೆ. ಈ ಲೇನಲ್ಲಿ ಏನಾಯಿತು, ಮುಂಚೆ ಆಟ ಆಡ್ತಿದ್ರು. ಮೊನ್ನೆ ಇಲ್ಲಿ ರೋಡ್ ರಿಪೇರ್ ಆಗ್ತಿರುವಾಗ ಅಲ್ಲಿ ಮೇನ್ ರೋಡ್ ಬ್ಲಾಕ್ ಮಾಡಿದರು ಆಯಿತಾ. ಸೊ 2 ಬೈಕಲ್ಲಿ 4 ಹುಡುಗರು ಬಂದು ಪಾಪ ಅಲ್ಲಿ ಆಟ ಆಡ್ತಾಯಿದ್ರು. ಒಂದು ಚೇಸ್ ಮಾಡ್ತಾ ಬಂದರು. ಅದಕ್ಕೆ ಇವಾಗ ಇಲ್ಲೇನಲ್ಲಿ ಸಂತ ಆಡಲಿಕ್ಕೆ ಹೆದರಿಕೆ. ನಾನಿರೋಷ್ಟು ಆಡ್ತಾರೆ ಮತ್ತು ಸೀದಾ ಡ್ರೈನ್ ಒಳಗೆ ಹೋಗ್ತಾರೆ. ಮಳೆ ಬಂದರೂ ಡ್ರೈನಲ್ಲಿ ನಿಲ್ತಾರೆ. ಏನು ಹೇಳೋದು ಹೇಳಿ. ಜನರು ಡಾಗ್ ಬೈಟ್ ಡಾಗ್ ಬೈಟ್ ಡಾಗ್ ಬೈಟ್ ಅಂತ ಮಾತಾಡ್ತಾರೆ. ನೋಡಿ ಎಷ್ಟು ಟಾರ್ಚರ್ ಮಾಡ್ತಾರೆ, ಎಷ್ಟು ವೆಹಿಕಲಲ್ಲಿ ಬಂದು ಚೇಸ್ ಮಾಡಿದ್ದಾರೆ ಗೊತ್ತು. ಈಗ ಇವರಿಗೆ ತಂದೆ ತಾಯಿ ಇಲ್ಲಲ್ಲ, ಇನ್ನೂ ಹೆದರಿಕೆ, ಯಾರಿಲ್ಲ. ದ ಲೈಫ್ ಇಸ್ ವೆರಿ ಬ್ಯಾಡ್. ಯಾವ ಇದಾದರೂ ಸಹ ಹುಟ್ಟಬೋದು, ಇಂಡಿ ಡಾಗ್ ಆಗಿ ಮಾತ್ರ ಯಾರೂ ಹುಟ್ಟಬಾರದು. ಅವರ ಲೈಫ್ ಇದೆಲ್ಲ ತುಂಬ ಕಷ್ಟ. ನಾನು ಎಷ್ಟು ಖುಷಿಯಲ್ಲಿ ಇಡ್ಲಿಕ್ಕೆ ಆಗ್ತದೆ ಅಷ್ಟು ಹಿಡಿತಾನೆ. ಮಳೆ ಬಂದರೆ ಹೆದರಿಕೆ ಅವರಿಗೆ. ನನ್ನ ಮನೆ ಗೇಟ್ ಒಳಗೆ ಎಂಟ್ರ್ ಆಗೋದಿಲ್ಲ, ಇಲ್ಲಾಂದರೆ ನಾನು ನನ್ನ ಮನೆ ಒಳಗೆ ತಗೊಂಡು ಹೋಗ್ತಿದ್ದೆ. ಏನು ಮಾಡೋದು ನಾನು.